ಇದು ಜಾಪಾನೀಸ್ ರೆಡ್ ಗೋವಾ ಅಂತ ಹೇಳ್ತಾರೆ. ಇದು ನಮ್ಮ ಮಣ್ಣಿಗೆ ಹೆಂಗ್ ಸೂಟ್ ಆಗುತ್ತೆ? ಆಗುತ್ತಾ ಇದು ಎಲ್ಲ ಮಣ್ಣಿಗೂ ಆಗುತ್ತಾ ಹೇಗೆ? ವ್ಯವಸ್ಥಿತವಾಗಿ ಗಿಡನ ನಾವು ಅಭಿವೃದ್ಧಿ ಮಾಡ್ಬೇಕಾಗ್ತದೆ. ಹೌದು, ಫಲವತ್ತವಾಗಿ ಬೆಳೆದು ಸ್ವಲ್ಪ ಆರ್ಗ್ಯಾನಿಕ್ ಪ್ರಾಕ್ಟೀಸ್ ನಾವೆಲ್ಲ ಮಾಡಿದ್ದೆ ಆದ್ರೆ ಒಂದ್ 5 ಎಕರೆ ಜಾಪನೀಸ್ ರೆಡ್ ಗೋವಾ ತೋಟ ಇದ್ರೆ ಅದ್ರಲ್ಲಿ 1 ಕೋಟಿ ರೂಪಾಯಿ ಅಷ್ಟು ನಾವು ವಹಿವಾಟು ಮಾಡಂತ ವಾತಾವರಣ ಇದೆ. ಬಹಳ ಕ್ರಿಸ್ಪಿ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಮತ್ತೆ ತುಂಬಾ ಬೀಜ ಕಡಿಮೆ ಇರುತ್ತೆ ಇದರಲ್ಲಿ. ಸ್ವಲ್ಪ ಸೈಜ್ ಬಂದಿರೋಗೆಲ್ಲ ಬ್ಯಾಗಿಂಗ್ ಮಾಡ್ತೀವಿ. ಫ್ಲೈಸ್ ಇಂದ ಎಲ್ಲ ಪ್ರೊಟೆಕ್ಟ್ ಮಾಡೋಂಥದ್ದು, ಮತ್ತೆ ಟೆಂಪರೇಚರ್ ನ ಯೂನಿಫಾರ್ಮಿಟಿ ಮೇಂಟೈನ್ ಆಗುತ್ತೆ. ಒಂದು ಯೂನಿಫಾರ್ಮ್ ಶೇಪ್ ಬರೋದಕ್ಕೆ ಅನುಕೂಲ ಆಗುತ್ತೆ. ತುಂಬಾ ಸನ್ಲೈಟ್ ಇರುತ್ತೆ, ಅದನ್ನೆಲ್ಲಾನು ಸಹ ಫ್ರೂಟ್ ಮೇಲೆ ಪೆನಿಟ್ರೇಟ್ ಆದಾಗ ಅದು ಶೇಪ್ ಮತ್ತೆ ರ್ಯಾಶಸ್ ಎಲ್ಲಾನು ಫಾರ್ಮ್ ಆಗ್ಬಿಡುತ್ತೆ. ಅದೆಲ್ಲಾನು ಈ ತರ ನಾವು ಬ್ಯಾಗಿಂಗ್ ಮಾಡೋದ್ರಿಂದ ಅವಾಯ್ಡ್ ಆಗುತ್ತೆ. ಈಗ ದುಬೈಯಲ್ಲೆಲ್ಲಾನು ಸಹ ಇಲ್ಲಿಂದ ಬೆಳೆದಿರೋಂಥ ಜಾಪನೀಸ್ ರೆಡ್ ಗೋವಾಗೆ ಬಹಳ ಡಿಮ್ಯಾಂಡ್ ಇದೆ. ಅಲ್ಲಿರುವಂತವ್ರೆಲ್ಲರೂ ಬಹಳಷ್ಟು ಇದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಮತ್ತೆ ಇದು ಡಯಾಬಿಟಿಕ್ ಪೇಷಂಟ್ಸ್ ಮತ್ತೆ ಫ್ರೂಟ್ ಲವರ್ಸ್ ಎಲ್ಲಾನು ಸಹ ಈಗ ಚೇಪೆಕಾಯಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ತಿನ್ನೋದಕ್ಕೂ ಬಹಳ ರುಚಿ ಇರುತ್ತೆ. ಓಕೆ, ನೀವು ಇದನ್ನ ಟೇಸ್ಟ್ ಮಾಡಬಹುದು. ನೋಡಿ, ನಾವು ಕಾಯಿ ಇದ್ರೆ ಹಿಂಗ್ ತಿನ್ನೋಕ್ಕಾಗಲ್ಲ ಅಂತೀವಿ. ನೋಡಿ, ನಾನು ಕಚ್ಚಿದೀನಿ, ಸ್ವೀಟ್ ವೈಟ್ ಫಾರ್ಮೇಶನ್ ಆಗ್ಬಿಡುತ್ತೆ ಮೇಲೆ ಕಲರ್ ಎಲ್ಲ. ನಿಮ್ಗೆ ಫ್ರೂಟ್ ಇನ್ನ ಯೂನಿಫಾರ್ಮ್ ಶೇಪ್ ಬರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣುನು, ಸಖತ್ ಚೆನ್ನಾಗಿ. ಆಮೇಲೆ ಟೇಸ್ಟ್ ನಿಮ್ಗೆ ಎಲ್ಲರನ್ನು ಮರ್ಸ್ಬಿಡುತ್ತೆ ಸರ್, ಆ ತರ ಟೇಸ್ಟ್ ಇದೆ ಇದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಕೃಷಿಗೆ ಸಂಬಂಧಿಸಿರುವಂತೆ ಹೆಗ್ಗದ್ದೆ ಸ್ಟುಡಿಯೋ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಮಾಡ್ತಾ ಇರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಶಿಡ್ಲಘಟ್ಟಕ್ಕೆ ಬಂದಿದ್ದೀನಿ. ನೀವು ಜಪಾನೀಸ್ ರೆಡ್ ಗೋವಾ ಅಂತ ಹೊಡೆದ್ರೆ ನಿಮಗೆ ಗೂಗಲಲ್ಲಿ ಒಂದು ಕೆಂಪು ಬಣ್ಣದ ಚೇಪೆ ಹಣ್ಣು ಇಮೇಜ್ ಓಪನ್ ಆಗುತ್ತೆ. ನಾನು ಈ ಕೆಂಪು ವರ್ಣದ ಚೇಪೆ ಹಣ್ಣನ್ನು ಡೈಮಂಡ್ ಗೋವಾ ಅಂತಲೂ ಕೆಲವೊಬ್ರು ಕರೀತಾರೆ, ಜಪಾನೀಸ್ ರೆಡ್ ಗೋವಾ ಅಂತಲೂ ಕರೀತಾರೆ. ಆದರೆ ಇದನ್ನು ನೋಡಿದಾಗ ಕೆಜಿಗೆ 400-500 ರೂಪಾಯಿ ಇರೋದು. ನಾವು ನಾರ್ಮಲಾಗಿ ಆ್ಯಪಲ್ ತರಬೇಕು ಅಂತ ಹೇಳಿದ್ರೆ 200-250 ರೂಪಾಯಿ ನಮ್ಗೆ ಆ್ಯಪಲ್ ಸಿಗುತ್ತೆ. ಆ್ಯಪಲ್ಗಿಂತ ರೇಟ್ ಜಾಸ್ತಿ ಅಲ್ಲ ಇದು. ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಈ ಬೆಳೆಯನ್ನು ಸಕಾಲಕ್ಕೆ ಈಗ ಯಾರಾದರೂ ರೈತರು ಬೆಳೆದ್ರೆ ನಿಜವಾಗಿಯೂ ಬಂಪರ್ ಇದು, ಲಾಟ್ರಿ ಇದು. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಇಲ್ಲಿ ಈಗ ಒಂದು 40 ಎಕರೆ ಜಾಗದಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಎಕರೆಯನ್ನು ಈ ಒಂದು ಚೇಪೆಕಾಯಿಯನ್ನು ಬೆಳೆಯೋದಕ್ಕೆ ಅಂಜನಪ್ಪ ಅವರು ಇದನ್ನು ಮಾಡಿಬಿಟ್ಟಿದ್ದಾರೆ. ಸೊ ಇದರ ರಿಸಲ್ಟ್ ಈಗ ಅವ್ರ ಮುಂದೆ ಬರ್ತಾ ಇದೆ. ಹಾಗಾಗಿ ನಾನು ಶಿಡ್ಲಘಟ್ಟಕ್ಕೆ ಬಂದಾಗ ಅಂಜನಪ್ಪ ಪುಟ್ಟು ಅವರ ಮನೆಗೆ ಬಂದೆ. ಅವ್ರ ಮನೆಯಲ್ಲಿ ಹೇಳ್ತಾ ಇದ್ರು, ನಾನು ಶಿಡ್ಲಘಟ್ಟದಲ್ಲಿ ಒಂದು ತೋಟ ಇದೆ, ನೀವು ಅಲ್ಲಿಗೆ ಬರಬೇಕು ಅಂತ. ಸೊ ಇವತ್ತು ಅವ್ರನ್ನೇ ಕರ್ಕೊಂಡು ಅವ್ರ ತೋಟಕ್ಕೆ ಬಂದಿದ್ದೀನಿ. ನೋಡಿ, ಇದೇ ಗಿಡ. ಸೊ ನೀವು ನಾರ್ಮಲ್ ನೋಡಿದಾಗ ನಿಮಗೆ ಚೇಪೆ ಗಿಡಗಳು ಇದೇ ರೀತಿ ಕಾಣಿಸುತ್ತೆ, ಆದರೆ ಹಣ್ಣು ಅದರ ವರ್ಣತೆ ಬೇರೆ ಬೇರೆ ಇರುತ್ತೆ ಅಂತ. ಇದನ್ನು ಬೆಳೆದು ಇದನ್ನು ಕಟಾವಿಗೆ ಕರೆಕ್ಟಾಗಿ ನಾವು ಕಟಾವಿಗೆ ಬಂದು ನಿಂತಾಗ 1 ಕೋಟಿ ರೂಪಾಯಿವರೆಗೂ ದುಡಿಬಹುದು ಅನ್ನೋದನ್ನು ಕೇಳ್ಪಟ್ಟಿದ್ದೀವಿ. ಇದು ನಿಜಾನಾ ಸರ್? ಸರ್, ಖಂಡಿತ ನಿಜ. ಆದ್ರೆ ಅಂದ್ರೆ ಒಂದು ವ್ಯವಸ್ಥಿತವಾಗಿ ಗಿಡನ ನಾವು ಅಭಿವೃದ್ಧಿ ಮಾಡ್ಬೇಕಾಗ್ತದೆ. ಹೌದು, ಫಲವತ್ತವಾಗಿ ಬೆಳೆದು ಸ್ವಲ್ಪ ಆರ್ಗ್ಯಾನಿಕ್ ಪ್ರಾಕ್ಟೀಸ್ ನಾವೆಲ್ಲ ಮಾಡಿದ್ದೆ ಆದ್ರೆ ಖಂಡಿತ ನೀವ್ ಹೇಳಿದಂತ ಹಣನ ನಾವು ಒಂದು 5 ಎಕರೆ ಜಾಪನೀಸ್ ರೆಡ್ ಗೋವಾ ತೋಟ ಇದ್ರೆ ಅದ್ರಲ್ಲಿ 1 ಕೋಟಿ ರೂಪಾಯಿ ಅಷ್ಟು ನಾವು ವಹಿವಾಟು ಮಾಡಂತ ವಾತಾವರಣ ಇದೆ. ಇದು ನಮ್ಮ ಇಂಡಿಯಾದಲ್ಲಿ ಕಮ್ಮಿನಾ ಸರ್? ಇದು ಈಗ ಬೆಳೀತಾ ಇರೋದು ಕಡಿಮೆನಾ? ಅದಕ್ಕೆ ರೇಟ್ ಜಾಸ್ತಿ ಇದೆಯಾ ಹೆಂಗೆ? ಇಲ್ಲ ಸರ್, ಇದು ಒಂದು ರೀತಿ ವೆರಿ ಪೆಕ್ಯುಲಿಯರ್ ವೆರೈಟಿ. ಇದು ಇತರೆ ನಾವು ಗಾವ ಏನಿದೆ ಚೇಪೆಕಾಯಿ, ಅದನ್ನ ತಿನ್ನೋದಕ್ಕೆ ಇದನ್ನ ತಿನ್ನೋದಕ್ಕೆ ಇದು ಬಹಳ ಕ್ರಿಸ್ಪಿ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಮತ್ತೆ ತುಂಬಾ ಬೀಜ ಕಡಿಮೆ ಇರುತ್ತೆ ಇದರಲ್ಲಿ. ನಿಮ್ಗೆ ಬೀಜ ತಿನ್ನೋದಕ್ಕೆ ಸಿಗೋದಿಲ್ಲ. ನೋಡಿ, ಇದು ನಮ್ ತೋಟದಲ್ಲಿ ಏನು ನಾವು ಹೈಬ್ರಿಡ್ ಜಾಪನೀಸ್ ರೆಡ್ ಗಾವ ಏನು ನಾಟಿ ಮಾಡಿದ್ವಿ, ಅದ್ರ ಬುಡದಿಂದಾನೇ ಇದೊಂದು ನಾಟಿ ಬಂದ್ಬಿಟ್ಟಿದೆ. ಸೊ ಇದ್ರ ಎಲೆ ಮತ್ತೆ ಇದ್ರದ್ದು ಗ್ರೋತ್ ಎಲ್ಲ ನೋಡಿ ತುಂಬಾ ಫಾಸ್ಟ್ ಇರುತ್ತೆ. ಆದ್ರೆ ಜಾಪನೀಸ್ ರೆಡ್ ಗಾವಾ ಎಲೆಗಳೆಲ್ಲ ತುಂಬಾ ವಿಶಾಲವಾಗಿರುತ್ತೆ, ತಿಕ್ಕಾಗಿರುತ್ತೆ ಲೀವ್ಸ್ ಎಲ್ಲ. ಮತ್ತೆ ನಿಮ್ಗೆ ಫ್ರೂಟ್ ಸೆಟ್ಟಿಂಗ್ ಎಲ್ಲಾನು ಸಹ ಸ್ವಲ್ಪ ಕಡಿಮೆ ಇರುತ್ತೆ. ಇದ್ರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಆಲ್ರೆಡಿ ಇಲ್ಲಿ ಫ್ರೂಟ್ ಸೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಇನ್ ಕವರ್ ಬ್ಯಾಗಿಂಗ್ ಎಲ್ಲ ಮಾಡೋ ಸ್ಟಾರ್ಟ್ ಮಾಡ್ತೀವಿ. ಬ್ಯಾಗಿಂಗ್ ಯಾಕೆ ಮಾಡ್ತೀರಿ ಸರ್? ಅಲ್ಲೂ ಕೂಡ ಇದೆ, ಅಲ್ಲೊಂದು ಕಾಣಿಸ್ತಿದೆ ನಂಗೆ, ಅಲ್ಲೊಂದು ಬ್ಯಾಗಿಂಗ್ ಮಾಡಿದ್ರೆ ಸ್ವಲ್ಪ ಸೈಜ್ ಬಂದಿರೋಗೆಲ್ಲ ಬ್ಯಾಗಿಂಗ್ ಮಾಡ್ತೀವಿ. ಏನ್ ಕಾರಣ ಅದು? ಇದು ಸ್ವಲ್ಪ ಈ ಫ್ಲೈಸ್ ಇಂದ ಎಲ್ಲ ಪ್ರೊಟೆಕ್ಟ್ ಮಾಡೋಂಥದ್ದು, ಮತ್ತೆ ಟೆಂಪರೇಚರ್ ನ ಯೂನಿಫಾರ್ಮಿಟಿ ಮೇಂಟೈನ್ ಆಗುತ್ತೆ. ಒಂದು ಯೂನಿಫಾರ್ಮ್ ಶೇಪ್ ಬರೋದಕ್ಕೆ ಅನುಕೂಲ ಆಗುತ್ತೆ ಬ್ಯಾಗಿಂಗ್ ಇರೋದ್ರಿಂದ. ತುಂಬಾ ಸನ್ಲೈಟ್ ಇರುತ್ತೆ, ಅದನ್ನೆಲ್ಲಾನು ಸಹ ಈ ಫ್ರೂಟ್ ಮೇಲೆ ಪೆನಿಟ್ರೇಟ್ ಆದಾಗ ಅದು ಶೇಪ್ ಮತ್ತೆ ರ್ಯಾಶಸ್ ಎಲ್ಲಾನು ಫಾರ್ಮ್ ಆಗ್ಬಿಡುತ್ತೆ. ಸೊ ಅದೆಲ್ಲಾನು ಈ ತರ ನಾವು ಬ್ಯಾಗಿಂಗ್ ಮಾಡೋದ್ರಿಂದ ಅವಾಯ್ಡ್ ಆಗುತ್ತೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದೇ ಬೆಳೆಯನ್ನ ನಾನೀಗ ಬೆಳಿಬೇಕು, ಇದು ಸಕಾಲ, ಇದು ಕರೆಕ್ಟ್ ಆಗಿದೆ, ಇದನ್ನ ಬೆಳೆದ್ರೆ ಇದಕ್ಕೆ ತುಂಬಾ ರೇಟ್ ಇದೆ ಅನ್ನೋದು ಹೆಂಗ್ ಗೊತ್ತಾಯ್ತು? ಈಗ ಆಪಲ್ ಗಿಂತ ಜಾಸ್ತಿ ರೇಟ್ ಇದೆ ಇದಕ್ಕೆ.
ಖಂಡಿತ ಸರ್. ಈಗ ಮಾರ್ಕೆಟ್ ಅಲ್ಲಿ ಈಗ ನಾವು ಗೂಗಲ್ ಮಾಡಿದಾಗ ಅಲ್ಲಿನ ಟ್ರೇಡರ್ ಪ್ರೈಸ್ ತಾವ್ ಹೇಳ್ತಾ ಇದ್ರಿ. ಇಲ್ಲಿ ರೈತರಿಗೆ ಇವತ್ತಿನ ಮಾರ್ಕೆಟ್ ಇಲ್ಲಿ ತೋಟದಲ್ಲೇ 150 ರೂಪಾಯಿ ನಡೀತಾ ಇದೆ. ಇದು 150 ರೂಪಾಯಿ ಆದ್ರೆ ನಮ್ಗೆ 1.5 ಕೋಟಿ ಟರ್ನ್ ಓವರ್ ಆಗುತ್ತೆ. ಹಂಗಾದ್ರೂ ನಮ್ಗೆ ನಷ್ಟ ಆಗೋದಿಲ್ಲ. ಆದ್ರೆ ಏನಪ್ಪಾ ಇದಂದ್ರೆ ಎಲ್ಲಾರು ಬೆಳೀತಾ ಇದ್ರಲ್ಲ, ನಾವು ಇದನ್ನ ನೋಡ್ಬೋದಾ ಮಾಡ್ಬೋದಾ ಅಂತೇಳಿ ನಮ್ಗೆ ಒಂದಷ್ಟು ಅನುಕೂಲ ಇದ್ದಿದ್ರಿಂದ ಇದು ಜಪಾನೀಸ್ ರೆಡ್ ಗೋವಾ ಅಂತ ಹೇಳ್ತಾರೆ ಇದನ್ನ. ಹೌದು ಸರ್. ಇದು ನಮ್ಮ ಮಣ್ಣಿಗೆ ಹೆಂಗ್ ಸೂಟ್ ಆಗುತ್ತೆ? ಆಗುತ್ತಾ ಇದು ಎಲ್ಲ ಮಣ್ಣಿಗೂ ಆಗುತ್ತಾ ಹೇಗೆ? ಈಗ ದುಬೈಯಲ್ಲೆಲ್ಲಾನು ಸಹ ಇಲ್ಲಿಂದ ಬೆಳೆದಿರೋಂಥ ಜಾಪನೀಸ್ ರೆಡ್ ಗೋವಾಗೆ ಬಹಳ ಡಿಮ್ಯಾಂಡ್ ಇದೆ. ಅಲ್ಲಿರುವಂತವ್ರೆಲ್ಲರೂ ಬಹಳಷ್ಟು ಇದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಮತ್ತೆ ಇದು ಡಯಾಬಿಟಿಕ್ ಪೇಷಂಟ್ಸ್ ಮತ್ತೆ ಫ್ರೂಟ್ ಲವರ್ಸ್ ಎಲ್ಲಾನು ಸಹ ಈಗ ಚೇಪೆಕಾಯಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಓಕೆ. ವಿಶೇಷವಾಗಿ ಈಗ ಇದು ಜಾಪನೀಸ್ ರೆಡ್ ಅಲ್ಲಿ ನಮಗೆ ಇಲ್ಲಿದೆ ತಿನ್ನೋದಕ್ಕೂ ಬಹಳ ರುಚಿ ಇರುತ್ತೆ. ಓಕೆ. ನೀವು ಇದನ್ನ ಟೇಸ್ಟ್ ಮಾಡಬಹುದು. ನೋಡಿ ಇಷ್ಟು ದೊಡ್ಡದಿದೆ, ಬಹುಶಃ ಇನ್ನೂ ದೊಡ್ಡದಿದೆ. ಇದನ್ನ ಒಂದು 60% ರೈಪನ್ ಫ್ರೂಟ್ ಇದು. ಇದು ನೀವು ವಾಶ್ ಮಾಡ್ಕೊಂಡು ಟೇಸ್ಟ್ ಮಾಡಿ. ಓಕೆ. ಈಗ ನಮ್ಮಲ್ಲಿ ಫ್ರೂಟ್ ಇಲ್ಲದೆ ಇರೋದ್ರೆ ನಿಮ್ಗೆ ಇದನ್ನೇ ಕೊಡ್ತಾ ಇದೀವಿ. ಓಕೆ. ಆದ್ರೆ ಇದು ಈ ತರ ಇರೋದಿಲ್ಲ, ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೂಟ್. ಈ ಹಣ್ಣು ನೋಡೋದಕ್ಕೆ ಖುಷಿ ಆಗುತ್ತೆ ಸರ್. ಅದ್ ಒಂದ್ಸಲ ತಿಂತಾ ಇರ್ಬೇಕು ಅನ್ಸುತ್ತೆ ನಮ್ಗೆ. ಓಕೆ. ಇಲ್ಲಿಗೆ ಎಷ್ಟು ಜಾಗದಲ್ಲಿ ನೀವು ಹಾಕಿದ್ರಿ? ಇದು 5 ಎಕರೆ ಅಷ್ಟು ಭೂಮಿಲಿ ನಾವು ಒಟ್ಟಿಲ್ ಒಂದು 10 ಎಕರೆ ಜಾಗದಲ್ಲಿ ನಾವು ನಾಟಿ ಮಾಡಿದೀವಿ. ಎಷ್ಟು ಟೈಮ್ ಆಯ್ತು ಇದು? ಇದು 3 ಇಯರ್ಸ್ ಪ್ಲಾಂಟ್ ಸರ್. ಇದು ಈಗ ಆಲ್ರೆಡಿ ಇದು ಕನಿಷ್ಠ ಅಂದ್ರೆ ಒಂದು 50 ಇಂದ 100 kg ಅಷ್ಟು ಫ್ರೂಟ್ ನ ಸೆಟ್ ಮಾಡೋಷ್ಟು ಸ್ಟ್ರೆಂತ್ ಇದೆ ಈ ಗಿಡಕ್ಕೆ. ಓಕೆ. ಅಂದ್ರೆ ಇದಕ್ಕೆ ಸರಿಯಾದಂತ ನಾವು ತಾಕತ್ತು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಎಲ್ಲ ನಾವು ಈಗ ನೀವೇನ್ ಕುರಿ ಫಾರ್ಮ್ ನೋಡಿದ್ರಲ್ಲಿ ಏನ್ ಗೊಬ್ಬರ ಕ್ರಿಯೇಟ್ ಆಗ್ತಾ ಇತ್ತು, ಅದೆಲ್ಲಾನು ಸಹ ನಾವ್ ಇಲ್ಲಿ ಅಲ್ಲ. ಈಗ ಇದನ್ನೀಗ ನೀವು ನೆಡ್ತಿರಲ್ಲ ಗಿಡನ, ಅದು ಎಷ್ಟು ವರ್ಷದಲ್ಲಿ ಫಲ ಕೊಡೋಕ್ ಶುರು ಮಾಡುತ್ತೆ ಅಂತ? ಸರ್ ನೆಟ್ಟು ನಿಮ್ಗೆ 6 ತಿಂಗಳಿಗೆ ಫ್ರೂಟ್ ಬಂದ್ಬಿಡುತ್ತೆ. ಬಟ್ ಅದು ಸಣ್ಣ ಗಿಡದಲ್ಲೇ ನಿಮ್ಗೆ ಕಾಯಿ ಎಲ್ಲ ಹೆಚ್ಚು ಬಂದಾಗ ಅದು ಗಿಡ ತಡಿಯಕ್ಕಾಗದೆ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೆ ಯಾವ ಸ್ಟೇಜ್ ಅಲ್ಲಿ ನಾವು ಫ್ರೂಟ್ ಬಿಡ್ಬೇಕು ಅಂದ್ರೆ ಅಟ್ಲೀಸ್ಟ್ 1 ವರ್ಷ ಆದ್ರೂ ಬಿಡ್ಬೇಕು. ಇದು ಕಾಂಡ ದಪ್ಪ ಆಗ್ಬೇಕಲ್ಲ ಸರ್. ದಪ್ಪ ಆಗ್ಬೇಕು. ಈ ಕಾಂಡ ದಪ್ಪ ಆಗದೆ ಇದು 50 kg ಅಷ್ಟು ಹೂವು ಬಿಟ್ಬಿಡುತ್ತೆ, ಕಾಯಿ ತಿಂದೆ ಎಲ್ಲ ಬಿಟ್ಬಿಡುತ್ತೆ. ಅದ್ ಕಿತ್ತಾಕ್ಲಿಲ್ಲ ಅಂದ್ರೆ ಅದೆಲ್ಲ ಫ್ರೂಟ್ ಆಗ್ಬಿಟ್ಟು ಗಿಡ ಸತ್ ಬಿಡುತ್ತೆ. ತುಂಬಾ ಸ್ಟ್ರೆಂತ್ ಇದೆ ಸರ್. ಈಗ ಸ್ಟ್ರೆಂತ್ ಆಗಿದೆ. ಇದು ಮಿನಿಮಮ್ 50 ರಿಂದ 100 kg ಅಷ್ಟು ಫ್ರೂಟ್ ನ ಹಿಡಿದಿಟ್ಕೊಳ್ಳುತ್ತೆ ಇದು. ಓಕೆ. ಓಕೆ. ಆಲ್ರೆಡಿ ನೀವು ಇದನ್ನ ಮಾರಾಟ ಮಾಡಿದೀರಾ? ಮಾರಾಟ ಮಾಡಿ ಲಾಸ್ಟ್ ಸೀಸನ್ ರೈನಿ ಸೀಸನ್ ಅಲ್ಲಿ ನಮ್ಗೆ 80 ರೂಪಾಯಿ ಸಿಕ್ತು. ನನಗೆ ಒಂದು 4 ಟನ್ ಸಿಕ್ಕಿತ್ತು ಸರ್. ಹೌದಾ? ಒಂದು 3.5-4 ಲಕ್ಷ ಟರ್ನ್ ಓವರ್ ಆಗಿತ್ತು. ಸೊ ನಮಗೆ ಚೆನ್ನಾಗಿದೆ ಗೊತ್ತಾ ಇದು. ನೋಡಿ, ನಾವು ತಾಯಿ ಇದ್ರೆ ಹಿಂಗ್ ತಿನ್ನೋಕ್ಕಾಗಲ್ಲ ಅಂತೀವಿ. ನೋಡಿ ನಾನು ಕಚ್ಚಿದೀನಿ, ಇನ್ನೂ ಒಂದ್ಸಲ ಕಚ್ತೀನಿ ನೋಡಿ. ರೆಡ್ ಬಂತು ನೋಡಿ. ಇಷ್ಟು ಸ್ವೀಟ್. ವೈಟ್ ಫಾರ್ಮೇಶನ್ ಆಗ್ಬಿಡುತ್ತೆ ಮೇಲೆ ಕಲರ್ ಎಲ್ಲ. ನಿಮ್ಗೆ ಫ್ರೂಟ್ ಇನ್ನ ಯೂನಿಫಾರ್ಮ್ ಶೇಪ್ ಬರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣು, ಸಖತ್ ಚೆನ್ನಾಗಿ. ಆಮೇಲೆ ಟೇಸ್ಟ್ ನಿಮ್ಗೆ ಎಲ್ಲರನ್ನು ಮರ್ಸ್ಬಿಡುತ್ತೆ ಸರ್, ಆ ತರ ಟೇಸ್ಟ್ ಇದೆ ಇದು. ಅದಕ್ಕೆ ಇದ್ರಲ್ಲಿ ತೈವಾನ್ ಪಿಂಕ್ ಅಂತಾನು ಮತ್ತೆ ತಾಯಿ ಗೋವಾ ಅಂತೆಲ್ಲ ಹೇಳ್ತಾರೆ. ಅದು ತುಂಬಾ ದಪ್ಪ ಮತ್ತೆ ವೈಟ್ ಪಲ್ಪ್ ಇರುತ್ತೆ. ಅದು ರುಚಿ ಅಷ್ಟಾಗಿ ಬರ್ತಾ ಇಲ್ಲ ಅಂತ ಈಗಿನ ಇನ್ಫಾರ್ಮೇಶನ್. ಈಗ ಎಲ್ಲರೂ ಸಹ ಈ ತರ ರೆಡ್ ಇರೋದನ್ನೇ ಹುಡುಕಿ ಮಾರ್ಕೆಟ್ ಅಲ್ಲಿ ತಿನ್ನೋಂಥದ್ದು ಆಗ್ತಾ ಇದೆ. ಇದಕ್ಕೆ ಹೋಗ್ತಿದ್ದಾರೆ. ಇದಕ್ಕೆ ತಿನ್ನೋರು ಸಹ ರೆಡ್ ಇದ್ರೆ ಪರ್ಚೇಸ್ ಮಾಡ್ತಾರೆ, ಇದ್ರ ಮುಂದೆ ಹೋಗ್ತಾ ಇರ್ತಾರೆ. ಇದನ್ನೀಗ ಮೇಂಟೈನ್ ಮಾಡೋದೆಲ್ಲ ತುಂಬಾ ಕಷ್ಟನಾ ಹೇಗೆ? ಇಲ್ಲಿ ನಮ್ಮಲ್ಲಿ ವಿದ್ಯಾವಂತರು ಹುಡುಗರು ಇದ್ದಾರೆ, ಅವ್ರಿಗೆ ಎಲ್ಲ ಜವಾಬ್ದಾರಿ ತಗೊಂಡು ನೋಡ್ತಾ ಇದ್ದಾರೆ. ನಾವು ಸ್ವಲ್ಪ ಗೈಡ್ಲೈನ್ಸ್ ಕೊಡೋಂಥದ್ದು ಅವರೆಲ್ಲಾನು ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ. ಓಕೆ. ನೋಡಿ, ಬೆಳೆ ಯಾವುದಾದ್ರೇನು ಶುದ್ಧವಾಗಿ ಬೆಳಿಬೇಕು. ಬಹುಶಃ ನಮ್ಮ ಯೋಜನೆ ನಾವು ತಲೆಯಲ್ಲಿ ಏನು ಹಾಕ್ಕೊಂಡಿರ್ತೀವಿ, ಇದಕ್ಕೆ ಈ ಥರ ಮಾಡಬೇಕು, ಈ ಥರ ಬೆಳಬೇಕು, ಇಷ್ಟು ರಿಸಲ್ಟ್ ಬರಬೇಕು ಅಂತ ಒಳ್ಳೆ ಯೋಚನೆಯಲ್ಲಿದ್ದರೆ, ಕೆಮಿಕಲ್ಗಳನ್ನು ಆದಷ್ಟು ಕಡಿಮೆ ಬೆಳೆದ್ರೆ ಬಹುಶಃ ಈ ರೀತಿ ಗಿಡಗಳಾಗ್ತವೆ ಅಂತ ನಾನು ಅನ್ಕೊಂತೀನಿ. ಇವ್ರು ಕೆಮಿಕಲ್ ಹಾಕಲ್ಲ ಸರ್. ನೀವು ಈ ತರ ತೋಟ ಇಷ್ಟು ಲಶ್ ಗ್ರೀನರಿ ನೀವು ವೆಜಿಟೇಷನ್ ಏನ್ ಕಾಣ್ತಾ ಇದೆ ಹಸಿರೀಗ, ಇಷ್ಟು ಹಸಿರು ಬೇರೆ ತೋಟದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇದು ನಮ್ಮ ಜಾನುವಾರುಗಳು ನಾವು ದೇಸಿ ಪದ್ಧತಿಯಲ್ಲಿ ಏನ್ ಸಾಕ್ತಾ ಇದ್ರಿ, ಕುರಿ, ಮೇಕೆ, ಹಸು, ಕೊಟ್ಟಿಗೆ ಗೊಬ್ಬರ, ಅದ್ರದ್ದು ಇಂಪ್ಯಾಕ್ಟ್ ಮತ್ತೆ ನಾವು ಕೊಡ್ತಾ ಇರೋಂಥ ನೀರು, ಒಂದಷ್ಟು ಆಧುನೀಕರಣದ ಬೇಸಾಯದ ಎಫೆಕ್ಟ್ ಇದು ಇಷ್ಟು ಯೂನಿಫಾರ್ಮ್ ಆಗಿ ನಿಮ್ಗೆ ಗಿಡ ಕಾಣ್ತಾ ಇದೆ. ನೀವು ಬೇರೆ ತೋಟಗಳಿಗೆ ಹೋದ್ರೆ ಪಾಪ ಅಲ್ಲಿ ಅವರ ಪರಿಸ್ಥಿತಿಗಳು ಬೇರೆ ಇರ್ತದೆ. ಒಂದ್ ರೀತಿ ನೀರ್ ಅನುಕೂಲ ಇರಲ್ಲ, ಬೇರೆ ಏನೋ ಅನುಕೂಲ ಇರೋದಿಲ್ಲ. ಅಲ್ಲಿ ಸಾಕಷ್ಟು ಒಂದ್ ರೀತಿ ಒಣಗದಂಗೆ ಪೀಚಿಲ್ ತರ ಇರುತ್ತೆ. ಇಲ್ಲಿ ನಮ್ಮ ತೋಟದಲ್ಲಿ ನೀವು ಗಿಡ ನೋಡಿದ್ರೆ ಬಹಳ ಖುಷಿ ಪಡ್ತಾರೆ. ಇದನ್ನೀಗ ಯಾವ ರೈತರು ಬೇಕಾದ್ರೂ ಮಾಡಬಹುದು. ಎಲ್ಲಾ ನರ್ಸರೀಸ್ ಅಲ್ಲೂ ಅವೈಲಬಿಲಿಟಿ ಇದೆ ಸರ್, ಎಲ್ಲಾ ಕಡೆ ಸಿಗುತ್ತೆ, ಎಲ್ಲಾರು ಮಾಡ್ತಿದ್ದಾರೆ. ಈಗ ದಯವಿಟ್ಟು ರೈತರೆ, ಈಗ ಯಾರು ದಾಳಿಂಬೆ ಬೆಳೆದ್ರು ಪೂರ್ತಿ ಜನ ದಾಳಿಂಬೆ ಬೆಳಕ್ ಶುರು ಮಾಡ್ಬಿಟ್ರು. ಈಗ ಇದು ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇದೆ. ದಯವಿಟ್ಟು ನೀವು ಏನಾದ್ರು ಒಂದು ಹೊಸ ತನದಲ್ಲಿ ಟ್ರೈ ಮಾಡೋದಾದ್ರೆ ಖಂಡಿತ ಮಾಡಿ. ಅಂಜಿನಪ್ಪ ಅವ್ರು ನಿಮ್ಗೆ ಏನು ಹೇಳಿದ್ರು
ಅದು ನಿಜವಾಗಿಯೂ ಸತ್ಯ. ಯಾಕಂದರೆ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದ್ರ ರೇಟ್ ಗೊತ್ತಾಗುತ್ತೆ. ನೋಡಿ, ಲಕ್ಷ ದುಡಿಬಹುದಾ, ಕೋಟಿ ದುಡಿಬಹುದಾ ಅಂತ ಕೆಲವೊಬ್ರು ಕೇಳ್ತಿರ್ತಾರೆ. ರೈತರಾಗಿ ಖಂಡಿತ ದುಡಿಬಹುದು ಅನ್ನೋದಕ್ಕೆ ಈ ತೋಟವೇ ಮಾದರಿ, ಈ ತೋಟವೇ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತೋಟವನ್ನು ತೋರಿಸಿದ್ರಿ, ಹಣ್ಣಿನ ಬಗ್ಗೆ ಮಾಹಿತಿ ಕೊಟ್ರಿ, ಗಿಡದ ಬಗ್ಗೆ ಮಾಹಿತಿ ಕೊಟ್ರಿ, ಈ ಬೆಳೆಯ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ರಿ. ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ತಾವು ಬಂದು ನಮ್ಮ ತೋಟ ನೋಡಿ ಇದನ್ನ ಹೌದು ರೈತರ ಮುಂದೆ ತಗೊಂಡು ಹೋಗ್ತಾ ಇದ್ರಿ. ಇದರಿಂದ ಒಂದಷ್ಟು ಅನುಕೂಲ ಆಗುವಂತದ್ದು ಆಗ್ಲಿ, ಜನ ತಿಳ್ಕೊಂಡ್ಲಿ, ಖಂಡಿತ. ಆಮೇಲೆ ಹೆಚ್ಚೆಚ್ಚು ಹಣ್ಣು ತಿನ್ನೋಂಥದ್ದಾಗ್ಲಿ, ಮೇಲಾಗಿ ಒಂದಷ್ಟು ಸಾಂಪ್ರದಾಯಿಕವಾಗಿ ನಾವು ವ್ಯವಸಾಯ ಮಾಡೋಂಥದ್ದು ಎಲ್ಲರೂ ಸಹ ಅಭ್ಯಾಸ ಮಾಡ್ಕೊಳ್ಳೋದು. ತೋಟ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಮನೆ ಮುಂದೆ ಆದ್ರೂ ಒಂದು ಗಿಡ ಹಾಕೊಳ್ಳೋದು, ಒಂದು ಹಣ್ಣಿನ ಗಿಡ ಹಾಕೊಳ್ಳೋದು, ಅದಕ್ಕೆ ಬೇಕಾದಂತ ಒಂದು ನಮ್ಮ ಮನೇಲಿ ದಿನನಿತ್ಯ ಉತ್ಪತ್ತಿ ಆಗಂತ ಒಂದು ವೇಸ್ಟ್ನ ನಾವು ಅದನ್ನ ಡಿಕಂಪೋಸ್ ಮಾಡಿ ಆ ಗಿಡಕ್ಕೆ ಕೊಟ್ರೆ ಅದೇ ನಮ್ಗೊಂದು ಫಲವತ್ತಾದಂತ ಫ್ರೂಟ್ ಕೊಡ್ತದೆ. ಬಹಳಷ್ಟು ರುಚಿಯಾಗಿರ್ತದೆ. ಅದ್ರಲ್ಲಿ ನಿಮ್ ಕಷ್ಟನೂ ಇರ್ತದೆ, ನಿಮ್ಗೆ ಪ್ರಕೃತಿ ಜೊತೆ ಅಟ್ಯಾಚ್ಮೆಂಟ್ ಬರ್ತದೆ. ಹೌದು, ಆ ರೀತಿ ಭೂಮಿನ ಉಳಿಸೋಣ, ಹಸಿರು ಮಾಡೋಣ ಅನ್ನೋದು ನನ್ನ ಉದ್ದೇಶ ಸರ್. ಎಲ್ರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಕೃಷಿ ಬಗ್ಗೆ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಖಾಲಿ ಕೃಷಿ ಮಾಡೋದಷ್ಟೇ ಅಲ್ಲ, ನಮ್ದೊಂದು ಜವಾಬ್ದಾರಿ ಅದು. ಆ ಜವಾಬ್ದಾರಿಯನ್ನ ನಾವು ಹೇಗೆ ಮರಿಬೇಕು ಅಂತಿದ್ರೆ, ನಿಮ್ಗೇನಾದ್ರೂ ಹೇಳಬೇಕು ಅಂದ್ರೆ, ನೀವು ಹಾಕುವಂತ ಗೊಬ್ಬರದಿಂದ, ನೀವು ಕಾಪಾಡುವಂಥ ಮಣ್ಣಿನ ಫಲವತ್ತತೆಯಿಂದ ಅದು ಶುರು ಆಗಬೇಕು ಅಂತ ನಾನು ಅಂದ್ಕೊತೀನಿ. ಸೊ ಈ ಕೆಲಸ ನಿಮ್ಮ ಊರಲ್ಲೂ ನಡೀಲಿ, ನಿಮ್ಮ ಮನೆಯಲ್ಲೂ ನಡೀಲಿ, ನಿಮ್ಮ ಮನಸ್ಸಲ್ಲೂ ಕೂಡ ಆ ಆಲೋಚನೆಯನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಇವರು ಗೊಬ್ಬರವನ್ನು ಅಗಿದು ತೋರಿಸ್ತಿದ್ದಾರೆ. ನೋಡಿ, ಇವೆಲ್ಲವೂ ಕೂಡ ಹಿಂಡಿ ಸರ್. ನಾವು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ಗೊಬ್ಬರನೇ ಸರ್. ನೋಡಿ, ಇನ್ನ ಸಫಿಶಿಯಂಟ್. ಈಗ ರೈನ್ಸ್ ಎಲ್ಲ ಬಿದ್ಬಿಟ್ರೆ, ಇದು ಎಲ್ಲವೂ ಕೂಡ ಎಲ್ಲ ಕೊಟ್ಟಿಗೆ ಗೊಬ್ಬರ. ಈಗ ನಾವ್ ಇದೆಲ್ಲ ಮಳೆ ನೀರ್ ಬರ್ತಾವ, ಹೆಚ್ಚು ನೀರು ಹೋಗ್ತಾನೆ, ಇದೆಲ್ಲ ಗೊಬ್ಬರನ ಒಂದೇ ಸಲ ಬೂಸ್ಟ್ ಸಿಗುತ್ತೆ ಗಿಡಕ್ಕೆ. ಸೊ ನಾವ್ ಕೊಡ್ತಾರ ನೀರು ಈಗ ಸಾಕಾಗ್ತಾ ಇಲ್ಲ, ನಮಗೂ ನೀರ್ ಸ್ಕೇರ್ಸಿಟಿ ಇಲ್ಲಿ. ನೋಡಿ ಎಷ್ಟು ಗೊಬ್ಬರ ಇದೆ ನೋಡಿ. ಹೌದು, ಕಳ್ಳಪ್ಪ, ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಈ ಒಂದು ಕೃಷಿಯನ್ನ ನೀವು ಮಾಡಿ, ನಿಮ್ಮೂರಿಗೆ ನಾವು ಕೂಡ ಬರ್ತೀವಿ. ಸೊ ನಿಮ್ಮ ಕೃಷಿಯನ್ನು ಕೂಡ ತೋರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ.